ರಾಹುಲ್ ಗಾಂಧಿ ಜೊತೆ ಚರ್ಚೆಯನ್ನ ನಡೆಸುವಂತಹ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ಹಾಗಾದ್ರೆ ಆಪರೇಷನ್ ಕಮಲ ಮತ್ತೆ ಠುಸ್ಸಾಗುತ್ತಾ? ಡಿಕೆಶಿ ಲೀಡರೇ ಅಲ್ಲ, ನಮ್ ರೇಂಜ್ಗೆ ಏನಿದ್ರು ರಾಹುಲ್ ಗಾಂಧಿ ಅಂತ ಜಾರಕಿಹೊಳಿ ಹೇಳಿರೋದ್ರಿಂದ ಅಂದ್ರೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡುವ, ಅವ್ರ ಜೊತೆ ಚರ್ಚೆ ಮಾಡುವಂತಹ ಸುಳಿವನ್ನ ಈ ಮೂಲಕ ಬಿಟ್ಕೊಟ್ಟಂತೆ ಕಾಣ್ತಾ ಇದೆ. ಹಾಗಾದ್ರೆ ರಾಜೀನಾಮೆಗೂ ಮುನ್ನ ರಾಹುಲ್ ಗಾಂಧಿ ಜೊತೆ ರಮೇಶ್ ಜಾರಕಿಹೊಳಿ ಚರ್ಚಿಸ್ತಾರಾ? ಒಂದ್ ವೇಳೆ ಚರ್ಚೆ ಮಾಡಿದ್ದೆ ಆದ್ರೆ ರಾಹುಲ್ ಗಾಂಧಿ ಮನವೊಲಿಸಿದ್ರೆ ಕಾಂಗ್ರೆಸ್ನಲ್ಲೇ ಜಾರಕಿಹೊಳಿ ಉಳಿಯುವಂತಹ ಸಾಧ್ಯತೆ ಎಷ್ಟಿರುತ್ತೆ? ಕೊನೆ ಕ್ಷಣದಲ್ಲಿ ಆಪರೇಷನ್ ಕಮಲ ಠುಸ್ ಆಗುತ್ತಾ? ಈ ಎಲ್ಲಾ ಪ್ರಶ್ನೆಗಳು ಈ ಸಂದರ್ಭದಲ್ಲಿ ಮೂಡ್ತಾ ಇದೆ. ಡಿ ಕೆ ಶಿವಕುಮಾರ್ ನೋಡಿ ಡಿ ಕೆ ಶಿವಕುಮಾರ್ ಲೆವೆಲ್ ನಮ್ ಲೆವೆಲ್ ಅಲ್ಲವ, ನಮ್ ಈಕ್ವಲ್ ಲೀಡರ್ ತಾನ ಲೀಡರ್ ತೋರಿಸ್ತಾನ. ಅವ್ನ ಲೀಡರ್ ಅಲ್ಲ, ನಮ್ ಲೀಡರ್ ರಾಹುಲ್ ಗಾಂಧಿ ಅವ್ನ ಜೊತೆ ಮಾತಾಡ್ತಿದ್ವಿ. ನಾವೀಗ ಬಿಟ್ಟಿದ್ವಿ, ಯಾರಿಗ್ ಬರಂಗಿಲ್ಲ. ಸುಮ್ಮ ಅವ್ನು ತಾನ ಈಗ ಇವತ್ತಿನ ಟಿವಿಯಾಗ ನಾವು ಫ್ಲಾಶ್ ನೋಡಿದೆ. ದಯವಿಟ್ಟು ಅವನ ಮಾತುಕತೆ ಮಾಡ್ತೀನಿ ಅಂತ ಅಂದಿದ್ದಾರೆ. ಅವನ ಜೊತೆ ಮಾತಾಡ ಸದ್ಯ ಅವನ ಲೆವೆಲ್ ಅಲ್ಲವ. ಡಿ ಕೆ ಶಿವಕುಮಾರ್ ನೋಡಿ ಡಿ ಕೆ ಶಿವಕುಮಾರ್ ಲೆವೆಲ್ ನಮ್ ಲೆವೆಲ್ ಅಲ್ಲವ, ನಮ್ ಈಕ್ವಲ್ ಲೀಡರ್ ತಾನ ಲೀಡರ್ ತೋರಿಸ್ತಾನ. ಅವ್ನ ಲೀಡರ್ ಅಲ್ಲ, ನಮ್ ಲೀಡರ್ ರಾಹುಲ್ ಗಾಂಧಿ ಅವ್ನ ಜೊತೆ ಮಾತಾಡ್ತಿದ್ವಿ. ನಾವೀಗ ಬಿಟ್ಟಿದ್ವಿ, ಯಾರಿಗ್ ಬರಂಗಿಲ್ಲ. ಸುಮ್ಮ ಅವ್ನು ತಾನ ಈಗ ಇವತ್ತಿನ ಟಿವಿಯಾಗ ನಾವು ಫ್ಲಾಶ್ ನೋಡಿದೆ. ದಯವಿಟ್ಟು ಅವನ ಮಾತುಕತೆ ಮಾಡ್ತೀನಿ ಅಂತ ಅಂದಿದ್ದಾರೆ. ಅವನ ಜೊತೆ ಮಾತಾಡ ಸದ್ಯ ಅವನ ಲೆವೆಲ್ ಅಲ್ಲವ. ಡಿ ಕೆ ಶಿವಕುಮಾರ್ ನೋಡಿ ಡಿ ಕೆ ಶಿವಕುಮಾರ್ ಲೆವೆಲ್ ನಮ್ ಲೆವೆಲ್ ಅಲ್ಲವ, ನಮ್ ಈಕ್ವಲ್ ಲೀಡರ್ ತಾನ ಲೀಡರ್ ತೋರಿಸ್ತಾನ. ಅವ್ನ ಲೀಡರ್ ಅಲ್ಲ, ನಮ್ ಲೀಡರ್ ರಾಹುಲ್ ಗಾಂಧಿ ಅವ್ನ ಜೊತೆ ಮಾತಾಡ್ತಿದ್ವಿ. ನಾವೀಗ ಬಿಟ್ಟಿದ್ವಿ, ಯಾರಿಗ್ ಬರಂಗಿಲ್ಲ. ಸುಮ್ಮ ಅವ್ನು ತಾನ ಈಗ ಇವತ್ತಿನ ಟಿವಿಯಾಗ ನಾವು ಫ್ಲಾಶ್ ನೋಡಿದೆ. ದಯವಿಟ್ಟು ಅವನ ಮಾತುಕತೆ ಮಾಡ್ತೀನಿ ಅಂತ ಅಂದಿದ್ದಾರೆ. ಅವನ ಜೊತೆ ಮಾತಾಡ ಸದ್ಯ ಅವನ ಲೆವೆಲ್ ಅಲ್ಲವ. ಡಿ ಕೆ ಶಿವಕುಮಾರ್ ನೋಡಿ ಡಿ ಕೆ ಶಿವಕುಮಾರ್ ಲೆವೆಲ್ ನಮ್ ಲೆವೆಲ್ ಅಲ್ಲವ, ನಮ್ ಈಕ್ವಲ್ ಲೀಡರ್ ತಾನ ಲೀಡರ್ ತೋರಿಸ್ತಾನ. ಅವ್ನ ಲೀಡರ್ ಅಲ್ಲ, ನಮ್ ಲೀಡರ್ ರಾಹುಲ್ ಗಾಂಧಿ ಅವ್ನ ಜೊತೆ ಮಾತಾಡ್ತಿದ್ವಿ. ನಾವೀಗ ಬಿಟ್ಟಿದ್ವಿ, ಯಾರಿಗ್ ಬರಂಗಿಲ್ಲ. ಸುಮ್ಮ ಅವ್ನು ತಾನ ಈಗ ಇವತ್ತಿನ ಟಿವಿಯಾಗ ನಾವು ಫ್ಲಾಶ್ ನೋಡಿದೆ. ದಯವಿಟ್ಟು ಅವನ ಮಾತುಕತೆ ಮಾಡ್ತೀನಿ ಅಂತ ಅಂದಿದ್ದಾರೆ. ಅವನ ಜೊತೆ ಮಾತಾಡ ಸದ್ಯ. ಇನ್ನಷ್ಟು ಮಾಹಿತಿನ ಕಲೆ ಹಾಕೋಣ. ನೇರ ಸಂಪರ್ಕದಲ್ಲಿ ಸುಕೇಶ್ ಇದ್ದಾರೆ. ಸುಕೇಶ್, ಅಣ್ತಮ್ಮಂದಿರ ಜಗಳ ಒಂದ್ ರೀತಿ ಮೈತ್ರಿ ಸರ್ಕಾರದ ಬುಡಕ್ಕೆನೆ ಬೆಂಕಿ ಇಟ್ಟಿದೆ. ಈಗ ನೋಡಿದ್ರೆ ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಾಳೆ ಸಭೆಯಲ್ಲಿ ಯಾರ್ಯಾರು ಪಾಲ್ಗೊಳ್ತಾರೆ, ಎಷ್ಟು ಗಂಟೆಗೆ ಸಭೆ ನಡೆಯುತ್ತೆ, ಈ ಸಭೆಯ ಮಹತ್ವ ಎಷ್ಟು? ಶಕುಂತಲಾ, ನಾಳೆಯೇ ಸಭೆ ನಡೆಯುತ್ತೆ ಅನ್ನುವಂಥದ್ದು ಖಚಿತವಾಗಿಲ್ಲ. ಆದ್ರೆ ಇವತ್ತು ನಾಳೆ ಹಾಗೆ ಕೂತ್ ಮಾತಾಡ್ತೀವಿ ಅನ್ನುವಂತ ಮಾತನಾಡಿರುವಂತದ್ದು. ಜೊತೆಗೆ ಅವ್ರು ನಾನು ಒಬ್ಬನೇ ರಾಜೀನಾಮೆ ಕೊಡೋದಾದ್ರೆ ಇಷ್ಟೊತ್ತಿಗೆ ಕೊಡ್ತಾ ಇದ್ದೆ, ಬಲ್ಕ್ ಆಗಿ ರಾಜೀನಾಮೆ ಕೊಡ್ತೀವಿ ಒಂದಷ್ಟು ಶಾಸಕರುಗಳು ಅನ್ನುವಂತ ಒಂದು ವಿಚಾರವನ್ನ ಹೇಳಿದ್ದಾರೆ. ಆದ್ರೆ ಅಷ್ಟು ಜನ ಶಾಸಕರುಗಳು ಯಾರು ಅನ್ನೋದ್ರ ಬಗ್ಗೆ ಅವರು ಬಾಯಿ ಬಿಡ್ತಾ ಇಲ್ಲ. ಯಾಕಂತಂದ್ರೆ ಅವರ ಜೊತೆ ಈ ಹಿಂದೆ ಇದ್ದಂತ ಶಾಸಕರುಗಳು ಅಥವಾ ಅವ್ರ ಜೊತೆ ಮುಂಬೈಗೆ ಹೋದಂತ ಶಾಸಕರುಗಳು ಇತ್ತೀಚಿನ ಕೆಲವು ರಾಜಕೀಯ ಬೆಳವಣಿಗೆಯ ಕಾರಣಕ್ಕಾಗಿ ಅವ್ರ ಜೊತೆಗೆ ಇದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಕ್ಷಣದಲ್ಲಿ ಅವ್ರ ಜೊತೆ ಇದ್ದಾರೆ ಅಂದ್ರೆ ನಂಬೋದು ಸ್ವಲ್ಪ ಕಷ್ಟ. ಹಾಗಾಗಿ ಬಹುಶಃ ಎಲ್ಲಾ ಶಾಸಕರುಗಳನ್ನ ಮತ್ತೆ ಒಗ್ಗೂಡಿಸುವಂತಹ ಅಥವಾ ಅವ್ರನ್ನೆಲ್ಲ ಒಂದು ಕಡೆ ಸೇರಿಸುವಂತ ಪ್ರಯತ್ನವನ್ನು ಅವ್ರು ಮಾಡಬಹುದು. ಆ ಪ್ರಯತ್ನದಲ್ಲಿ ಒಂದಷ್ಟು ದಿನಗಳು ತಳ್ಳಬಹುದು. ಹಾಗಾಗಿ ಅವರು ಆ ರೀತಿ ಹೇಳ್ಕೊಡ್ತೀನಿ, ನಾಳೆ ರಾಜೀನಾಮೆ ಕೊಡ್ತೀವಿ ಅನ್ನೋ ಪ್ರಶ್ನೆ ಇಲ್ಲ. ಒಂದಷ್ಟು ದಿನಗಳು ಕಾದ್ ನೋಡಿ, ಕೆಲವೇ ದಿನಗಳಲ್ಲಿ ಸಿಹಿ ಸುದ್ದಿ ಕೊಡ್ತೀವಿ ಅಂದ್ರೆ ಕೆಲವೇ ದಿನಗಳಲ್ಲಿ ಅವೆಲ್ಲ ಶಾಸಕರನ್ನು ಒಟ್ಟು ಮಾಡಿಕೊಂಡು ಒಂದು ಸಭೆಯನ್ನ ನಡೆಸಿ ರಾಜೀನಾಮೆಗೆ ಮುಹೂರ್ತವನ್ನ ಫಿಕ್ಸ್ ಮಾಡಿ ರಾಜೀನಾಮೆಯನ್ನು ಅವ್ರು ಕೊಡಬೇಕಾಗುತ್ತೆ. ಹಾಗಾಗಿ ಅವೆಲ್ಲ ಬೆಳವಣಿಗೆಗಳಾಗ್ಲಿಕ್ಕೆ ಸಾಕಷ್ಟು ದಿನಗಳು ಬೇಕಾಗುತ್ತೆ. ಹಾಗಾಗಿ ಎಲ್ಲೋ ಒಂದು ಮೇ 23ರ ಫಲಿತಾಂಶ ಏನಿದೆ ಅದರ ಒಳಗಾಗಿ ಯಾವುದೇ ರಾಜೀನಾಮೆಯಂತ ಪ್ರಸಂಗಗಳು ಅಥವಾ ಬೆಳವಣಿಗೆಗಳು ನಡೆಯುವಂತ ಸಾಧ್ಯತೆ ಈ ಕ್ಷಣಕ್ಕೆ ಕಂಡು ಬರ್ತಾ ಇಲ್ಲ. ಅಷ್ಟರ ಒಳಗಾಗಿ ಎಲ್ಲರನ್ನ ಒಗ್ಗೂಡಿಸುವ ಅಥವಾ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಾವುಟ ಹಾರಿಸುವಂತ ಶಾಸಕರು ಯಾರಾದ್ರೂ ಇದ್ರೆ ಸಮಾನ ಮನಸ್ಕರನ್ನ ಒಂದೇ ವೇದಿಕೆಗೆ ಕರೆತರುವಂತ ಪ್ರಯತ್ನವನ್ನ ರಮೇಶ್ ಜಾರಕಿಹೊಳಿ ಮಾಡಬಹುದು. ಶಕುಂತಲಾ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ದಂತೆ ಇದು ತೋಳ ಬಂತು ತೋಳ ಅನ್ನೋ ಕಥನೆ ಆಗ್ಬಿಡುತ್ತಾ ಅಂತ? ಯಾಕಂದ್ರೆ ನಮ್ ರೇಂಜ್ಗೆ ಏನಿದ್ರು ರಾಹುಲ್ ಗಾಂಧಿನೇ ಅಂತಿದ್ದಾರೆ. ಅಂದ್ರೆ ರಾಹುಲ್ ಗಾಂಧಿ ಜೊತೆ ಮತ್ತೆ ಚರ್ಚೆಯನ್ನ ನಡೆಸುವಂತಹ ಇಚ್ಛೆಯನ್ನ ವ್ಯಕ್ತಪಡಿಸಿದಾರಾ? ಒಂದ್ ವೇಳೆ ಏನಾದ್ರೂ ಮನವೊಲಿಸಿದ್ರೆ ಅಲ್ಲೇ ಉಳಿದುಕೊಂಡ್ ಬಿಡ್ತಾರಾ? ಆಪರೇಷನ್ ಕಮಲ ಠುಸ್ ಆಗುತ್ತಾ ಅಂತ? ಶಕುಂತಲಾ, ಅವ್ರ ಹೇಳಿಕೆ ಒಂದು ಸೂಕ್ಷ್ಮವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಅವರು ಮಾತುಕತೆ ವಿಚಾರ ಅಥವಾ ರಾಜೀನಾಮೆ ಕೊಡದೇ ಇರೋ ವಿಚಾರ, ಸಂಧಾನ, ಇದ್ಯಾವುದ್ರ ಬಗ್ಗೆನೂ ಅವ್ರು ಮಾತಾಡಿಲ್ಲ. ಡಿ ಕೆ ಶಿವಕುಮಾರ್ ಹೇಳಿದ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡುವಾಗ ಏಕವಚನದಲ್ಲೇ ವಾಗ್ದಾಳಿಯನ್ನು ಮಾಡಿದರೆ ನಮಗೆ ಆತ ನಾಯಕ ಅಲ್ಲ ಅಥವಾ ನಮ್ಮ ಲೆವೆಲ್ಗೆ ಸರಿಯಾದ ವ್ಯಕ್ತಿ ಅಲ್ಲ ಅನ್ನುವಂಥದ್ದು ಹೇಳುವಾಗ ನಮ್ಮ ಲೆವೆಲ್ಗೆ ಸರಿಯಾದ ವ್ಯಕ್ತಿ ಮತ್ತು ನಮ್ಮ ನಾಯಕ ರಾಹುಲ್ ಗಾಂಧಿ, ಬೇಕಾದ್ರೆ ಅವ್ರ ಹತ್ರ ಮಾತಾಡ್ತೀವಿ ಅಂತಂದ್ರೆ ರಾಹುಲ್ ಗಾಂಧಿ ಅವ್ರ ಹತ್ರ ಮಾತಾಡ್ತೀನಿ ಅನ್ನುವಂತ ಅರ್ಥ ಅಲ್ಲ ಅದು. ಡಿ ಕೆ ಶಿವಕುಮಾರ್ ನಮಗೆ ಲೆಕ್ಕಕ್ಕಿಲ್ಲ, ನಮ್ಮ ಮಾತುಕತೆ ಲೆವೆಲ್ ಇದ್ರೆ ಅದು ರಾಹುಲ್ ಗಾಂಧಿ ಜೊತೆಗೆ ಅನ್ನುವಂತ ಅರ್ಥ. ಹಾಗೇನಾದ್ರೂ ಅವರಿಗೆ ಮಾತನಾಡುವ ಮನಸ್ಸಿದೆ ಅಥವಾ ಕಾಂಗ್ರೆಸ್ ನಾಯಕರ ಜೊತೆ ಚರ್ಚೆ ಮಾಡ್ತೀನಿ, ಯಾರಾದ್ರೂ ಸಂಪರ್ಕ ಮಾಡಿದ್ರೆ ನೋಡ್ತೀನಿ ಅನ್ನುವಂತ ಮಾತನ್ನು ಅವ್ರು ಎಲ್ಲೂ ಕೂಡ ಹೇಳಿಲ್ಲ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಬಲ್ಕ್ ಆಗಿ ರಾಜೀನಾಮೆ ಕೊಡ್ತೀವಿ ಮತ್ತು ರಾಜೀನಾಮೆ ಕೊಡೋದು ಗ್ಯಾರಂಟಿ ಅಥವಾ ಕಾಂಗ್ರೆಸ್ ಪಕ್ಷವನ್ನ ಬಿಡೋದು ಗ್ಯಾರಂಟಿ ರಾಜೀನಾಮೆ ಕೊಡಬಹುದಿತ್ತಲ್ಲ. ಅಲ್ಲೊಂದು ಕಾಲು ಇಲ್ಲೊಂದು ಕಾಲು ಇಟ್ಕೊಂಡು ಎಳೆದಾಡ್ತಾ ಇರೋದು ಯಾಕೆ?
ಒಂದು ಕಡೆ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಅವ್ರು ನನ್ನ ರೇಂಜ್ಗೆ ಅಂತೆಲ್ಲ ಹೇಳ್ಕೊಳ್ಳುವಂತ ಅವಶ್ಯಕತೆ ಆದ್ರೂ ಏನಿದೆ ಅಂತ. ಶಕುಂತಲಾ, ಅದೊಂದು ಸೂಕ್ಷ್ಮ ನಾನು ಹೇಳಿದ್ದೆ. ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಬಂದಾಗ ನಮಗೆ ಲೆವೆಲ್ ಡಿ ಕೆ ಶಿವಕುಮಾರ್ ಅಲ್ಲ ಅಥವಾ ನಮ್ಮ ಲೀಡರ್ ಅಲ್ಲ, ಅವ್ರ ಹತ್ರ ಮಾತಾಡೋ ಅಗತ್ಯ ಇಲ್ಲ ಅನ್ನೋ ಕಾರಣಕ್ಕೆ ರಾಹುಲ್ ಗಾಂಧಿ ಹೆಸರನ್ನ ಬಳಸಿದ್ರು. ಇನ್ನು ನೀವು ಕೇಳಿದಂತೆ ಒಬ್ಬರೇ ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ ಅಥವಾ ಈಗಾಗಲೇ ಕೊಡ್ಬೋದಿತ್ತು ಅಂದ್ರೆ, ಒಬ್ಬರೇ ರಾಜೀನಾಮೆ ಕೊಟ್ರೆ ನಿಜಕ್ಕೂ ಅದು ಮಹತ್ವವನ್ನು ಕಳೆದುಕೊಳ್ಳುತ್ತೆ. ಆಪರೇಷನ್ ಕಮಲದ ಇರ್ಬೋದು ಅಥವಾ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ಇರ್ಬೋದು. ಆದ್ರೆ ಗುಂಪಾಗಿ ರಾಜೀನಾಮೆ ಕೊಟ್ರೆ, ಕನಿಷ್ಠ 4-5 ಜನರನ್ನ ರಾಜೀನಾಮೆ ಕೊಡಿಸಿದ್ರೆ, ಈಗಾಗಲೇ 2 ಸ್ಥಾನಗಳು ತೆರವಾಗಿರೋದ್ರಿಂದ ಸಹಜವಾಗಿ ಸರ್ಕಾರ ಆತಂಕಕ್ಕೆ ಬಂದು ಸಿಲುಕುತ್ತೆ. ಏಕಾಂಗಿಯಾಗಿ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ಟು ಆ ನಂತರದಲ್ಲಿ ಯಾರು ಕೂಡ ರಾಜೀನಾಮೆಗೆ ಮುಂದೆ ಬರದೇ ಇದ್ರೆ ಅಥವಾ ಇವ್ರ ಜೊತೆ ಕೈ ಜೋಡಿಸದೇ ಇದ್ರೆ, ಸ್ವತಃ ರಮೇಶ್ ಜಾರಕಿಹೊಳಿ ಇಷ್ಟೆಲ್ಲ ಪ್ರಯತ್ನ ಮಾಡಿದಂಥದ್ದು ನಿಜಕ್ಕೂ ನೀರಲ್ಲಿ ಹೋಮ ಮಾಡಿದಂಗೆ ಆಗುತ್ತೆ. ಮತ್ತು ಅವರು ತಮ್ಮ ವ್ಯಾಲ್ಯೂವನ್ನು ಕಳ್ಕೊಳ್ತಾರೆ, ಅಥವಾ ಅವ್ರಿಗೆ ಡಿಮ್ಯಾಂಡ್ ಇರ್ಬೋದು, ಅಥವಾ ಆಪರೇಷನ್ ಕಮಲದ ಕಾವೇನಿತ್ತು ಅವೆಲ್ಲವೂ ಏಕಾಏಕಿ ಕೊಚ್ಕೊಂಡು ಹೊರಟೋಗುತ್ತೆ. ಹಾಗಾಗಿ ಈ ರೀತಿಯ ಒಂದು ಬೆದರಿಕೆಯನ್ನು ಹಾಕಿ ಅಥವಾ ಅದನ್ನು ಕಾದಿರಿಸಿಕೊಳ್ಳುವ ಮೂಲಕವಾಗಿ ಆಪರೇಷನ್ ಕಮಲ ಅಥವಾ ಸರ್ಕಾರವನ್ನ ಅಸ್ಥಿರಗೊಳಿಸುವ ವಿಚಾರವನ್ನ ಜೀವಂತವಾಗಿರಿಸಿಕೊಂಡು ತಾವು ನಾಯಕರಾಗಿ ಪ್ರೊಜೆಕ್ಟ್ ಆಗುವಂತ ಪ್ರಯತ್ನವನ್ನ ರಮೇಶ್ ಜಾರಕಿಹೊಳಿ ಮಾಡ್ತಾ ಇರುವಂತೆ ಕಂಡು ಬರ್ತಾ ಇದೆ. ಶಕುಂತಲಾ, ಓಕೆ, ಥ್ಯಾಂಕ್ ಯು ಸುಕೇಶ್, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ. ಈ ಭಿನ್ನ ಮತ್ತೆ ಸ್ಟಾರ್ಟ್ ಮಾಡಕ್ಕೆ ನಾವು ಸತೀಶ್ ಜಾರಕಿಹೊಳಿ ಫಸ್ಟ್. ಬೇಕಾದ್ರೆ ನೀವು ಡಾಕ್ಟರ್ ಸುಧಾಕರ್ನ ಅವ್ರ ಫೋನ್ ಹಚ್ಚಿ ಕೇಳ್ಬೋದು ನೀವು. ನಾವು ಆರಾಮ ಮಂತ್ರಿಯಾಗಿ ಆರಾಮಿದ್ದೀನಿ, ನನಗೆ ಜೋರತ್ರಕ್ಕಿಲ್ಲ. ನನ್ನ ಪಾಪ ನಂಗೆ ಸಿದ್ದರಾಮಯ್ಯ ಇವರು ನಾವು ಸತೀಶ್ ಜಾರಕಿಹೊಳಿ ಒಂದು ಗೋಮುಖ ನೋಡಿ ನಾವು ಮೋಸ ಹೋಗಿದ್ದಾನೆ. ನಾನು ಮೋಸ ಮಾಡಿ ಸತೀಶ್ ಜಾರಕಿಹೊಳಿ ಮತ್ತಾರು ಮಾಡಿಲ್ಲ. ನಾವು ಬಂದು ಮನೆ ಅಳ್ಕೊ ಕೂತ ಈ ಮಂತ್ರಿ ಆಗಿದ್ದ ಕೊಂಡ್ಬೇಡ, ಭಾಳಷ್ಟು ಮುಂದೆ ರಾಜಕೀಯದಲ್ಲಿ ನಾವು ಹಿನ್ನಡೆಯಾಕದ ಮನೆತನಕ್ಕೆ ನಾವೇನೋ ನಿರ್ಣಯ ತೊಗೊಂಡು ಸ್ಟಾರ್ಟ್ ಮಾಡವು. ಸತೀಶ್ ಜಾರಕಿಹೊಳಿ ಭಿನ್ನ ಮತ್ತೆ ಸ್ಟಾರ್ಟ್ ಮಾಡವು. ಅದಕ್ಕೆ ಇವತ್ತು ನಾವು ಹತಾಶೆಯಾಗಿ ಭಾಳ ಕಾಂಗ್ರೆಸ್ ಭಯಂಕರ ನಿಷ್ಠಾವಂತ ತೋರ್ಸತನ, ನಿಷ್ಠಾವಂತ ಕಾಂಗ್ರೆಸ್. ನಾನು ಇಂಥ ದ್ರೋಹಿಗಳ ಕಾಂಗ್ರೆಸ್ ಕೂಡಿ ಇವತ್ತು ಕಾಂಗ್ರೆಸ್ ಈ ಮಟ್ಟಿಗೆ ಬಂದ. ನೋಡ್ರಿ, ರಮೇಶ್ ಜಾರಕಿಹೊಳಿ ಸ್ಟೈಲ್ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತೈತೆ. ಅವ್ನು ಹೆಂಗೆ ಮಾತಾಡ್ತಾನ, ಯಾವ ವರ್ಡ್ ಯೂಸ್ ಮಾಡ್ತಾನ, ಎಷ್ಟು ಗೌರವ ಕೊಡ್ತಾನ ಜನಕ್ಕೆ ಇದೆಲ್ಲ ಗೊತ್ತೈತಿ. ಅವನ ಬಗ್ಗೆ ಈಗ ಹೇಳಿದಾನ ಅದಕ್ಕೆ ಅದು ಮಹತ್ವ ಕೊಡೋದಿಲ್ಲ. MLA ಅನ್ನೋದು ಅಷ್ಟೇ ಅದು ಒಂದು ಸರ್ಟಿಫಿಕೇಟ್. ಅದು ಬಿಟ್ಟರೆ ಬೇರೆ ಯಾವುದೇ ಕ್ವಾಲಿಫಿಕೇಷನ್ ಇಲ್ಲವೇ ಇಲ್ಲ. ಹೀಗಾಗಿ ಅವನು ಪ್ರತಿ ದಿವಸ ತನ್ನ ಹೇಳ್ಕೊಳ್ಳೋದು ಬದಲಾವಣೆ ಮಾಡ್ತಾನೆ, ಚೇಂಜ್ ಮಾಡ್ತಾನೆ. ಹೀಗಾಗಿ ನಾವು ಇಷ್ಟೇ ಈ ಸಂದರ್ಭದಲ್ಲಿ ಹೇಳೋದು ಅವ್ರಿಗೆ. ಸೊ ನಮಗೆ 25 ಸಾರಿ ಶಾಸಕರು, 20 ವರ್ಷ ಶಾಸಕರು, 21 ವರ್ಷ ಶಾಸಕರು. ಸೊ ಯಾರು ಹೇಳ್ತಾರೆ ನಿರ್ಧಾರ ತೆಗೆದುಕೊಳ್ಳೋಕೆ ಆಗೋಲ್ಲ. ಕೂಡ ಯಾವ ಸಿದ್ಧ, ಬಟ್ ನಮ್ಮ ಹಿಂಬಾಲಕ ಹೇಳ್ತಾರೆ ನಮ್ಮ ಶಾಸಕರು, ನೀವು ಒಬ್ಬ ಕೊಡಬೇಡ, ಕೊಟ್ಟರೆ ಒಂದು ಬಲ್ಕ್ ಹಾಕೊಂಡು ಅದಕ್ಕೆ ತಡ್ತೀನಿ. ನಾನು ಯಾವಾಗ ಈಗ ಆಲ್ರೆಡಿ ಕೊಟ್ಟಂಗೆ ಐತೆ. ಅವನು ಮ್ಯಾಚುರಿಟಿ ಇಲ್ಲ, ಸಮಾಜದ ಹಿನ್ನೆಲೆಯಲ್ಲೂ ಕೂಡ ಅವ್ನಿಗೆ ಯಾವುದೇ ಗಂಭೀರತೆ ಇಲ್ಲ. ಸೊ ಯಾವಾಗ ಬಂದಾಗ ಹೆಂಗೆ ಬಂದಾಗ ಬಾಯಿಗೆ ಬಂದಾಗ ಮಾತಾಡೋದು. ಏನು ನಿಮ್ಮ ಪತ್ರಿಕೆ ಅವ್ರಿಗೆ ಮೀಡಿಯಾದವ್ರಿಗೇನು ಹೊಸದೇನಿಲ್ಲ. ರಮೇಶ್ ಜಾರಕಿಹೊಳಿ ನೀವು ಭಾಳ ಹತ್ತಿರದಿಂದ ನೋಡಿದ್ದೀರಿ. ಸೊ ಹೀಗಾಗಿ ನಾ ಹೇಳಿದ್ದೀನಲ್ಲ ಮುಂಚೆ, ಅವನಿಂದ ಯಾವುದೇ ಗಂಭೀರವಾಗಿ ಪರಿಗಣಿಸಬೇಕಾಗಿಲ್ಲ. ಅವನು ಸುಳ್ಳಿಗೆ ಯಾರೋ ಸುಳ್ಳು ಹೇಳ್ತಾನೆ ಅಷ್ಟೇ. ಮತ್ತು ಯಾವಾಗ ಯೂ ಟರ್ನ್ ಹೊಡಿತಾನೆ ಹೇಳಕ್ಕೆ ಬರೋಂಗಿಲ್ಲ. ಅವನು ಯೂ ಟರ್ನ್ ಸಡನ್ ಆಗಿ ಹೊಡಿತಾನೆ. ಮಧ್ಯಂತರ ಚುನಾವಣೆ ಮಾತ್ರ ಗೋಕಾಕ್ ಸ್ಪರ್ಧೆ ಮಾಡ್ತಾನೆ. ನೆಕ್ಸ್ಟ್ ಎಲೆಕ್ಷನ್ MKMD ಅಥವಾ ಇನ್ಯಾವುದಕ್ಕೆ MKMD ಕ್ಷೇತ್ರ ಸ್ಪರ್ಧೆ ಮಾಡ್ತಾನೆ. ಈ ಬರೋ ಮಧ್ಯಂತರ ಚುನಾವಣೆ ಮಾತ್ರ ನಾನು ಗೋಕಾಕ್ ನಿಲ್ತಾನೆ. ಮುಂದಿನ ಚುನಾವಣೆಯಲ್ಲಿ ಲಕ್ಕಣ ಜಾರಕಿಹೊಳಿ ಗೋಕಾಕ್ ಬಿಟ್ಟು ನಾನು MKMD ಕ್ಷೇತ್ರ ಸ್ಪರ್ಧೆ ಮಾಡ್ತೇನೆ. ಅದೇ ನಾವಾಗ ಇನ್ನೂ ಈಗ ಹತ್ರ ಈ ಟೂ ಅರ್ಲಿ MKMD ಬರ್ದು ಟೂ ಅರ್ಲಿ. ಆಮ್ಯಾಗ ಬರಲಿ, 4 ವರ್ಷ ನಂತರ ಬರಲಿ. ಅವಾಗ ಏನೇನಾಗಿರ್ತೈತಿ ಎಂತೂ ಕತೆ ಗೊತ್ತಾಗಲ್ಲ. ಯಾರ್ಯಾರು ಸ್ಥಾನಮಾನ ಪೊಸಿಷನ್ ಇರ್ತೈತಿ ಗೊತ್ತಾಗಲ್ಲ. ಅದು ಈಗ ಟೂ ಅರ್ಲಿ MKMD. ಈಗ ಏನಿದ್ರು ಗೋಕಾಕ್ ಬಗ್ಗೆ ಅಷ್ಟೇ ವಿಚಾರ.